ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ಮೇಷರಾಶಿಯ ಅಂಜನದ ಭವಿಷ್ಯದ ಮೂಲಕ ಏನು ಬರುತ್ತೆ ಅನ್ನೋದನ್ನು ನೋಡೋದಾದರೆ ಉತ್ತಮವಾಗಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂಜನದ ಭವಿಷ್ಯದ ಮೂಲಕ ಮೇಷರಾಶಿಯ ಒಂದು ಫಲಗಳನ್ನು ನೋಡೋದಾದರೆ, ನೀವು ಆಸೆ ಪಟ್ಟಿದ್ದೆಲ್ಲವೂ ಕೂಡ ಪ್ರಾಪ್ತಿಯಾಗುವಂಥ ಒಂದು ಶುಭಗಳಿಗೆ ಶುಭ ಸಮಯ ಬರುವಂಥ ಸಾಧ್ಯತೆ ಇದೆ. ಅಂದರೆ ತಿಂಗಳ ಪ್ರಾರಂಭದಲ್ಲೇ ವಿಶೇಷವಾದಂಥ ಒಂದು ಫಲಿತಾಂಶವನ್ನು ಕಾಣುತ್ತೀರಾ ಮತ್ತು ಹೆಚ್ಚು ಗೌರವ ಪ್ರಾಪ್ತಿ ಕೂಡ ಆಗುವಂತಹ ಸಾಧ್ಯತೆ ಇದೆ. ನೀವು ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿದ್ದವರಿಗೆ ವಿಶೇಷ ಲಾಭವು ಸಿಗುತ್ತದೆ ಮತ್ತು ಗೌರವ ಪ್ರಾಪ್ತಿ ಹಾಗೂ ಖ್ಯಾತಿಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕವಾದಂಥ ಲಾಭವೂ ಕೂಡ ಇರುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ಹಾಗಾಗಿ ಮಾತನಾಡುವಾಗ ಒಂದು ಒಳ್ಳೆಯ ಕೆಲಸಗಳಿಗೆ ಮಾಡಬೇಕಾದ್ರೆ ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಅಂಜನದ ಭವಿಷ್ಯದ ಮೂಲಕ ಈ ಒಂದು ಫಲಗಳು ಕಾಣಿಸ್ತಾ ಇರತಕ್ಕಂಥದ್ದು. ನೋಡಿ, ವಿಶೇಷವಾಗಿ ವೃತ್ತಿಯಲ್ಲಿ ನೀವು ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಹಾಗೂ ಗುತ್ತಿಗೆದಾರರಿಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ಸ್ವಲ್ಪ ಈ ಕಮಿಷನ್ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಲಾಭದಾಯಕವಾಗಿ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲು ಅನೇಕ ಅವಕಾಶಗಳು ಕೂಡ ದೊರೆಯುವಂಥ ಸಾಧ್ಯತೆ ಇದೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಈ ಅವಧಿಯಲ್ಲಿ ಅಂದರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಯಾತ್ರೆಗಳಿಗೆ ಹೋಗುವಂಥ ಅವಕಾಶವೂ ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿದೇಶದಲ್ಲಿ ವೃತ್ತಿ ಹಾಗೂ ವ್ಯಾಪಾರಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಯಾವುದೇ ಅಡೆತಡೆಗಳು ಕೂಡ ಇರುವುದಿಲ್ಲ ಮತ್ತು ಇದರಿಂದ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕೌಟುಂಬಿಕ ಸಮಸ್ಯೆಯನ್ನು ಈ ಏನಾದರೂ ಹೋದ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಪತ್ನಿ ಒಟ್ಟಿಗೆ ಜಗಳಗಳಾಡಿದರೆ ಅಥವಾ ಪ್ರೇಯಸಿ ಒಟ್ಟಿಗೆ ಜಗಳಗಳನ್ನು ಆಡಿದರೆ ಸ್ವಲ್ಪ ಪತ್ನಿಯಿಂದ ಕೌಟುಂಬಿಕ ಸಮಸ್ಯೆ ಅನ್ನೋದು ಸ್ವಲ್ಪ ದೂರವಾಗುತ್ತೆ. ಗುರುಗಳೇ, ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ನನ್ನ ಹೆಂಡತಿ ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾಳೆ, ಅದು ಯಾವುದೋ ಒಂದು ಅನ್ಯ ಕ್ಷುಲ್ಲಕ ಕಾರಣದಿಂದ ಅದನ್ನು ಹಿಂದೆ ತೆಗೆದುಕೊಳ್ತಾರಾ, ಆ ಕೇಸನ್ನ ವಾಪಸ್ ತಗೋತಾರಾ ಅಂತ ನೀವು ಕೇಳಿದ್ರೆ ಅದು ಕೌಟುಂಬಿಕ ಕಲಹದಿಂದ ಮುಕ್ತಿಯನ್ನು ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇದರಿಂದ ವಿಶೇಷವಾದಂಥ ಪರಿಹಾರವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ತಂದೆಯಿಂದ ನೀವು ವಿಶೇಷವಾದಂಥ ಬೆಂಬಲವನ್ನು ಪಡೆಯುತ್ತೀರಾ. ಯಾಕೆಂದರೆ ಈ ಒಂದು ಅಂಜನದ ಮೂಲಕ ನೋಡೋದಾದರೆ ತಂದೆಯಿಂದ ನೀವು ಒಂದು ಒಳ್ಳೆಯ ಬೆಂಬಲವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಸಾಲ ಮತ್ತು ಅನಾರೋಗ್ಯದಿಂದ ಮುಕ್ತಿ ಪಡೆಯುವಲ್ಲಿ ಯಶಸ್ವಿಯನ್ನು ಆಗುತ್ತೀರಾ. ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವು ಕೂಡ ಸಿಗುವಂಥ ಸಾಧ್ಯತೆ ಇದೆ. ಭೂಮಿ, ಕಟ್ಟಡ ಖರೀದಿ ಮತ್ತು ಮಾರಾಟದಿಂದ ಲಾಭವನ್ನು ಕಾಣ್ತೀರಾ. ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆಯನ್ನು ಮಾಡಲಿಕ್ಕೆ ಹೊಸ ಯೋಜನೆಯನ್ನು ರೂಪವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. ಡಿಸೆಂಬರ್ ತಿಂಗಳಿನಲ್ಲಿ ತಿಂಗಳ ಅಂತ್ಯದಲ್ಲಿ ವಿಶೇಷ ಲಾಭವನ್ನು ನೀವು ಕಾಣುತ್ತೀರಾ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ಪ್ರೇಮ ಸಂಬಂಧದಲ್ಲಿ ಇರತಕ್ಕಂಥವರಿಗೆ ಮನೆಯವರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ನೋಡೋದಾದರೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಕುಟುಂಬ ಸಮೇತ ನೀವು ಒಂದು ಒಳ್ಳೆಯ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಆರೋಗ್ಯದಲ್ಲೂ ಕೂಡ ವಿಶೇಷವಾದಂಥ ಸಾಮಾನ್ಯ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಈ ವಿಶೇಷವಾದಂಥ ಒಂದು ಉಪಾಯವನ್ನು ಮಾಡಿ. ಅದು ಯಾವ ರೀತಿಯಾದಂಥ ಉಪಾಯವಪ್ಪ ಅಂತ ಹೇಳಿದ್ರೆ, ನೀವು ನಾನಾ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವ್ಯಾಪಾರದಲ್ಲಿ ಸಮಸ್ಯೆ ಆಗಿರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಹನುಮಂತನಿಗೆ ತುಪ್ಪದಿಂದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಬಡತನ ಅನ್ನೋದು ನಿವಾರಣೆ ಆಗುತ್ತೆ. ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಕೂಡ
ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.